ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಸರ್ಕಾರ ಎತ್ತ ಸಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂದರೆ, ಬಹುದೊಡ್ಡ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಅಂದರೆ, ಅರ್ಚಕರಿಗೆ ಕೊಟ್ಟಂಥ ಸಂಬಳವನ್ನು ವಾಪಸ್ ಕೇಳಿದೆ ರಾಜ್ಯ ಸರ್ಕಾರ. ಇದು ಇಡೀ ಕರ್ನಾಟಕದ ಜನರ ಕಣ್ಣು ಮತ್ತು ಮೂಗು ಬಾಯಿ ಏರಿಸುವಂಗಾಗಿದೆ, ಹುಬ್ಬೇರಿಸುವಂತೆ ಆಗಿದೆ. ಇದು ಎಷ್ಟು ಆಶ್ಚರ್ಯ ಅಂದರೆ, ಒಬ್ಬ 50 ವರ್ಷಗಳ ಕಾಲ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡಿದ ಕನ್ನಡದ ಖ್ಯಾತ ಪಂಡಿತ್ ಕಣ್ಣನ್ ಅವರಿಗೆ ಕೊಟ್ಟಂಥ ಮಾಸಿಕ ಸಂಬಳದಲ್ಲಿ 10 ವರ್ಷದ ಸಂಬಳ 4,500 ವಾಪಸ್ ಕೊಡು ಅಂತ ಏನು ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಸರ್ಕಾರದ ಸೂಚನೆ ಮೇರೆಗೆ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ. ಇದು ಇವತ್ತು ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಒಬ್ಬ ಅರ್ಚಕರಿಗೆ ಕೊಟ್ಟಂತ ಅಂದರೆ ಅವ್ರ ಕಾರಣ ಏನು ಕೊಟ್ಟಾರೆ ಅಂದರೆ, ನಿಮ್ಮ ದೇವಸ್ಥಾನದ ಆದಾಯ 3,500 ಇದೆ ತಿಂಗಳಿಗೆ. ಸೊ ಹಾಗಾಗಿ ನಿಮಗೆ ನಾವು ಸಂಬಳ 7,500 ಕೊಡ್ತಾ ಇದ್ದೀವಿ. 7,000 ನಿಮ್ದು ಹೆಚ್ಚಾಗ್ತಿದೆ. ಸೊ ಹಾಗಾಗಿ ನಿಮಗೆ ಕಳೆದ 10 ವರ್ಷದಿಂದ ನಿಮ್ಗೆ ಸಂಬಳ ಕೊಡ್ತಾ ಇದ್ದು 10 ವರ್ಷದ ಸಂಬಳದಲ್ಲಿ ಅಂದರೆ 7,500 ಮಾಸಿಕವಾಗಿ ಕೊಡುವಂಥ ಸಂಬಳದಲ್ಲಿ 10 ವರ್ಷಗಳ ಕಾಲ 4,500 ಅಂದರೆ ಒಂದು ತಿಂಗಳಿಗೆ 4,500ದಂತೆ 10 ವರ್ಷದ ಸಂಬಳವನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಅಂದರೆ ಅದರ ದುಡ್ಡು ಎಷ್ಟು ಅಂತ ಕೇಳಿದರೆ, ಅಂದರೆ 10 ವರ್ಷದ್ದು ವಾಪಸ್ ಕೊಡಬೇಕು ಆ ವ್ಯಕ್ತಿ. 4,74,000 ಪಡೆದ ಸಂಬಳವನ್ನು, ಸರ್ಕಾರದಿಂದ ಪಡೆದ ಸಂಬಳವನ್ನು ಪ್ರಧಾನ ಅರ್ಚಕರಾದ ಕಣ್ಣನ್ನವರು, ಚಿಕ್ಕಮಗಳೂರು ಕಣ್ಣನ್ನವರು ಅಂತ ಖ್ಯಾತಿ, ಅವರು ವಾಪಸ್ ಕೊಡಬೇಕು ಸರ್ಕಾರಕ್ಕೆ. ನೀವು ದುಡ್ಡು ಕಟ್ಟಲೇಬೇಕು ವಾಪಸ್ಸು ಅಂತ ಸರ್ಕಾರ ನೋಟಿಸ್ ಕೊಟ್ಟಿದೆ ತಹಸೀಲ್ದಾರ್ ಮೂಲಕ. ಅಂದರೆ ಇದರ ಅರ್ಥ ಏನಂತ, ಎತ್ತ ಸಾಕ್ತಾ ಇದೆ ನಮ್ಮ ಸರ್ಕಾರ. ದೇವಾಲಯದ ಆದಾಯ ಕಡಿಮೆ ಇದೆ, ನಿಮಗೆ ಕೊಡುವ ಸಂಬಳ ಹೆಚ್ಚಿಗೆ ಇದೆ. ಇವರು ಎಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ ಅಂದರೆ, ಚಿಕ್ಕಮಗಳೂರು ಕೋದಂಡರಾಮ ದೇವಾಲಯ ಪ್ರಧಾನ ಅರ್ಚಕರಾಗಿ ಇವರಿಗೆ ಹಿರೇಮಗಳೂರು ಕಣ್ಣನ್ ಅಂತಲೇ ಹೆಸರು. ಇವರು ಪ್ರಖ್ಯಾತ ಕನ್ನಡ ಪಂಡಿತರು, ಬಹಳಷ್ಟು ಚಾನಲ್ದಲ್ಲಿ ಅವರು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಕನ್ನಡ ಪಂಡಿತ ಕಣ್ಣನ್ ಅಂತ ಅವ್ರ ಹೆಸರು. ಸೊ ಹಾಗಾಗಿ ಇವ್ರಿಗೆ ಕೊಟ್ಟಂಥ ಸಂಬಳ ನೀವು ವಾಪಸ್ ಕೊಡಬೇಕು. 10 ವರ್ಷ ಕೊಟ್ಟಂಥ ಸಂಬಳ ಪ್ರತಿ ತಿಂಗಳು 7,500, ಅದರಲ್ಲಿ ಪ್ರತಿ ತಿಂಗಳು 4,500ದಂತೆ ಒಟ್ಟು 4,74,000 ನೀವು ಸರ್ಕಾರಕ್ಕೆ ವಾಪಸ್ ಬರೆಸಬೇಕು. ನಿಮಗೆ ತಿಂಗಳ ಮಾಸಿಕ ವೇತನ 3,500. ಯಾಕೆ? ಕಾರಣ ಏನು ಅಂದರೆ, ದೇವಾಲಯದ ಆದಾಯ ಕಡಿಮೆ ಇದೆ. ಹೌದು, ಉಳಿದ ದೇವಾಲಯ ಆದಾಯ ಎಲ್ಲಿ ಹೋಗ್ತಾ ಇದೆ? ಯಾರಿಗೆ ಕೊಡ್ತಾ ಇದ್ದೀರಿ? ಉಳಿದ ವ್ಯವಸ್ಥೆಗಳನ್ನ ಏನು ಮಾಡ್ತಾ ಇದ್ದೀರಿ? ಯಾರ್ಯಾರನ್ನು ತನಿಖೆ ಮಾಡಿದಿರಿ? ಯಾರ್ಯಾರಿಗೆ ನೀವು ಸಂಬಳ ಕೊಡ್ತಾ ಇದ್ದೀರಿ? ಸರ್ಕಾರ ಎಷ್ಟೆಷ್ಟು ಕೊಡ್ತಿದ್ದೀರಿ? ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವ್ರಿಗೆ ಏನು ಕೊಡ್ತಾ ಇದ್ದೀರಲ್ಲ, ಅಲ್ಲಿ ಎಷ್ಟು ಆದಾಯ ಬರ್ತಾ ಇದೆ ಸರ್ಕಾರಕ್ಕೆ? ನೀವು ಕೊಡುವಂಥ ಸಂಬಳ ಎಷ್ಟು? ಒಬ್ಬ ಪ್ರಧಾನ ಅರ್ಚಕ 50 ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ಅರ್ಚಕರು, ಅದು ಕನ್ನಡದ ಪ್ರಖ್ಯಾತ ಪಂಡಿತ ಕಣ್ಣನ್ ಅವ್ರಿಗೆ ಕೊಡುವಂಥ ಮಾಸಿಕ 7,500 ಸಂಬಳದಲ್ಲಿ ನೀವು ವಾಪಸ್ಸು 4,500ದಂತೆ 10 ವರ್ಷದ ಸಂಬಳವನ್ನು ನೀವು ಸರ್ಕಾರಕ್ಕೆ ಬರೆಸಬೇಕು. 4,73,000 ಅಂತ ಹೇಳ್ತೀರಿ. ಅಂದರೆ 73,74,000. ಆದರೆ ಮತ್ತು ಉಳಿದ ವ್ಯವಸ್ಥೆ ಏನು? ದೇವಾಲಯ ದುಡ್ಡು ಎಲ್ಲಿ ಹೋಗ್ತಿದೆ? ಅಂದರೆ ಉಳಿದ ದೇವಾಲಯಗಳ ದುಡ್ಡುಗಳನ್ನು ತೊಗೊಳ್ತಿರಲ್ಲ, ಅದನ್ನೇನು ಮಾಡ್ತೀರಿ? ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ? ದತ್ತಿ ಇಲಾಖೆ ಏನು ಮಾಡ್ತಾ ಇದೆ? ಯಾರ್ಯಾರ ಕಡೆಯಿಂದ ಎಷ್ಟು ಇನ್ಕಮ್ ಬರ್ತಾ ಇದೆ ಸರ್ಕಾರಕ್ಕೆ? ಇದು ಆಡಳಿತ ವ್ಯವಸ್ಥೆನಾ? ಇದು ಆಡಳಿತನಾ? ಇದು ಒಬ್ಬ ಅರ್ಚಕರಿಗೆ ಕೊಟ್ಟಂಥ ಸಂಬಳವನ್ನು ವಾಪಸ್ ಪಡಿತೀರಿ. 10 ವರ್ಷಗಳ ಕಾಲದ ದುಡ್ಡು ವಾಪಸ್ ಬರೆಸ್ರಿ. 4,74,000 ಎಲ್ಲಿಂದ ತರಬೇಕು ಅವರು ಅರ್ಚಕರು? ನೀವು ಆ ಕೊಟ್ಟ ದುಡ್ಡು ಎದಕ್ಕಾಗಿ? ಮನೆ ನಡೆಸೋದಕ್ಕೋಸ್ಕರ, ಜೀವನ ನಡೆಸೋಕ್ಕೋಸ್ಕರ. ಆ ದುಡ್ಡು ಎಲ್ಲಿ ಈಗ ಖರ್ಚು ಮಾಡಿರ್ತಾರೆ ಅವರು. ಸಪೋಸ್ ಕಣ್ಣನ್ನವರು ಬೇರೆ ಬೇರೆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಕನ್ನಡದ ಪಂಡಿತರಿದ್ದಾರೆ, ಜೊತೆಗೆ ಭಾಳಷ್ಟು ಚಾನಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಸರಿ, ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಆಯಿತು, ಅವ್ರು ಕಟ್ಟಬಹುದು. ಆದರೆ ಉಳಿದ ಅರ್ಚಕರು ಏನು ಮಾಡಬೇಕು? ಆಯ್ತು, ಅದನ್ನ ದುಡ್ಡು ಯಾಕೆ ವಾಪಸ್ ಕೇಳ್ತಾ ಇದ್ರಿ? ಕೊಡುವಾಗ ಗೊತ್ತಾಗಲಿಲ್ಲ.
ದೇವಾಲಯಗಳ ದುಡ್ಡು ಎಲ್ಲಿ ಹೋಗುತ್ತೆ? ಅಂದರೆ ದೇವಾಲಯದ ಆ ಉತ್ಪನ್ನವನ್ನು ನೋಡಿಕೊಂಡು ಅಲ್ಲಿ ಸಂಬಳ ಕೊಟ್ಟು ಅದೇ ದುಡ್ಡನ್ನು ತಗೊಂಡು ನೀವು ಸರ್ಕಾರ ನಡೆಸೋದು. ಏನ್ರಿ ಇದ್ರ ಅರ್ಥ? ಮತ್ತು ಅರ್ಚಕರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳೋದು. ಏನಿದು ಸರ್ಕಾರದ ವ್ಯವಸ್ಥೆ? ಯಾವ ಅರ್ಥ ಸಾಗ್ತಾ ಇದೆ ಸರ್ಕಾರದ ನಡೆ? ಏನಿದು ಅಂತ. ಯಾಕಂದರೆ ಎಲ್ಲ ಹಂತದೊಳಗೂ ನೀವು ಈ ರೀತಿ ವ್ಯವಸ್ಥೆ ಆದರೆ ಸಾಮಾಜಿಕ ಒಂದು ಏನಾಗ್ಬೋದು? ಸಾರ್ವತ್ರಿಕ ಬದುಕು, ಸಾಮಾಜಿಕ ವ್ಯವಸ್ಥೆ ಹೆಂಗೆ ಅಂತ. ಒಬ್ಬ ಹಿರಿಯ ಕನ್ನಡದ ಪಂಡಿತ, ಪ್ರಧಾನ ಅರ್ಚಕರು ಕಣ್ಣನ್ ಅವರು ಕೊಟ್ಟಂಥ ದುಡ್ಡನ್ನು 10 ವರ್ಷದ ಸಂಬಳ ನೀವು 4,500 ಅಂತೆ ಈ ದುಡ್ಡು ವಾಪಸ್ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ನೀವು ನೋಟಿಸ್ ಕೊಡ್ತೀರಿ ಅಂದರೆ ಯಾವ ಆಡಳಿತ ಇದು? ತೊಗಲಕ್ಕ ಆಡಳಿತನೋ, ಇನ್ನೊಂದು ಯಾವುದರ ಆಡಳಿತನೋ, ನಿಮ್ಮದೇ ಸ್ವತಂತ್ರ ಆಡಳಿತನೋ, ಇದೇನು ಪ್ರಜಾಪ್ರಭುತ್ವನೋ, ಅಥವಾ ಯಾವುದೋ ಒಂದು ವ್ಯವಸ್ಥೆಯ ಚಿತ್ತಹರಿಸಿ ನಡೆಸುವಂಥ ಆಡಳಿತನೋ, ಅಥವಾ ಅರ್ಚಕರ ಮೇಲಿರುವಂಥ ದ್ವೇಷನೋ, ಸಿಟ್ಟೋ, ದೇವಾಲಯಗಳನ್ನು ಮುಚ್ಚುವಂಥ ಒಂದು ವ್ಯವಸ್ಥೆನೋ, ಅರ್ಚಕರು ಬಿಟ್ಟು ಹೋಗುವಂಥ ವ್ಯವಸ್ಥೆನೋ? ಯಾವ ಉದ್ದೇಶ ಏನು? ಏನಿದ್ರ ಅರ್ಥ ಏನು? ನೀವು ಮತ್ತೆ ಕೊಟ್ಟಿದ್ದೆ ಯಾಕೆ? ನೀವು ಸಂಬಳ ಕೊಡಬೇಕಾದ್ರೆ ದೇವಸ್ಥಾನದ್ದು ಆ ದೇವಾಲಯದ ಆದಾಯ ಗೊತ್ತಾಗಲಿಲ್ಲ? ಅವತ್ತೇನು ಮಾಡ್ತಾಯಿದ್ರು ಅಧಿಕಾರಿಗಳು? ಅವತ್ತೇನು ಮಾಡ್ತಿತ್ತು ಸರ್ಕಾರ? 10 ವರ್ಷದ ಒಂದೇ ಸಾರಿ 4,74,000 ಅರ್ಚಕರಿಗೆ ತುಂಬ್ರಿ, ನಿಮ್ಮದು ಸಂಬಳ ನಾವು ಕಟ್ ಮಾಡಿದ್ದೀವಿ, ಇನ್ನು ಅದನ್ನ ಸಂಬಳನೂ ತಡೆ ಹಿಡಿದಿದ್ದಾರೆ. ಈಗ ಕೊಡೋ ಸಂಬಳನೂ ತಡೆ ಹಿಡಿದಿದ್ದಾರೆ ಪಾಪ. ಅಂದರೆ ಏನಿದೆ ಅರ್ಥ? ಅವೆಲ್ಲ ನಮ್ಮ ಕಣ್ಣನವ್ರನ್ನ ನಮ್ಮ ಬಾಜು ತೋರಿಸ್ತಾ ಇದ್ದೀವಿ, ನಿಮಗೆ ನೋಟಿಸ್ ಕೊಟ್ಟಿದ್ದನ್ನು ತೋರಿಸ್ತಾ ಇದ್ದೀವಿ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಅವರು ನೋಟಿಸ್ ಕೊಟ್ಟಿದ್ದಾರೆ. 4,74,000 ರೂಪಾಯಿ ನೀವು 10 ವರ್ಷದ್ದು ಪ್ರತಿ ತಿಂಗಳು 4,500 ವಾಪಸ್ ಭರಿಸಬೇಕು ಸರ್ಕಾರಕ್ಕೆ. ವಿಚಿತ್ರ ಇದು ವಿಚಿತ್ರ ಅಂದರೆ ವಿಚಿತ್ರ, ಆಶ್ಚರ್ಯ ಇದು. ಮತ್ತೆ ಇದಕ್ಕೆ ಏನೇನೋ ವಿಚಾರಗಳು ಬರದೇ ಇರ್ತಾವ ಜನರ ಹತ್ರ. ಸರ್ಕಾರ ವಿರುದ್ಧ ಮಾತಾಡದೇ ಇರೋಕ್ಕಾಗತ್ತಾ? ವಿರೋಧ ಪಕ್ಷಗಳಿಗೆ ಇದು ಆಹಾರ ಆಗದೇ ಇರ್ತಾ? ಅರ್ಚಕರು ಅಷ್ಟೇ ಕಾಣ್ತಾರೆ ನಿಮಗೆ, ಬೇರೆ ಕಾಣೋದಿಲ್ಲ ಯಾರು? ಬೇರೆ ವ್ಯವಸ್ಥೆ, ಬೇರೆ ಬರೀ ದೇವಾಲಯಗಳು ಅಷ್ಟೇನಾ? ಬೇರೆ ಏನು ಕಾಣೋದಿಲ್ಲ? ಮಠ, ಮಂದಿರ, ಮಸೀದಿ, ಚರ್ಚ್ಗಳು ಎಲ್ಲ ಇದಾವಲ್ಲ. ಎಲ್ಲನೂ ನೋಡ್ಬೇಕಲ್ಲ ಒಂದ್ಸಲ. ಸರಿಯಾಗಿ ಸಮರ್ಪಕವಾಗಿ ಸರ್ಕಾರ ಚಿಂತನೆ ಮಾಡಬೇಕಲ್ಲ. ಸಮಪಾಲು ಅಂತೀರಿ, ಸಮಬಾಳು ಅಂತೀರಿ, ಸಮಾನತೆ ಅಂತೀರಿ. ಇದ್ರ ಅರ್ಥ ಏನು ಈಗ? ಅಲ್ಲ ಆಯ್ತು, ನೀವು ಕೊಡುವಾಗ ತಿಳ್ಕೊಳ್ಬೇಕಲ್ಲ. ಅರ್ಚಕರಿಗೆ ಪಗಾರ ಕೊಡಬೇಕಾದ್ರೆ ಸಂಬಳ ನಿಗದಿ ಮಾಡುವಾಗ ತಿಳ್ಕೊಳ್ಬೇಕು. ದೇವಾಲಯದ ಆದಾಯ ಏನು, ಇವರಿಗೆ ಎಷ್ಟು ಸಂಬಳ ಕೊಡಬೇಕು, ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಪ್ರಧಾನ ಅರ್ಚಕರಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಎಷ್ಟು ಕೊಡಬೇಕು, ಮತ್ತು ಈಗ ವಾಪಸ್ ಕೊಡು ಅಂದರೆ ಅವರ ಪರಿಸ್ಥಿತಿ ಏನಾಗಬೇಡ, ಸಮಾಜಕ್ಕೆ ಯಾವ ಸಂದೇಶ ಹೋಗೋದು, ಧಾರ್ಮಿಕ ಮನೋಭಾವನೆಗಳೇನಾಗುತ್ತೆ, ಅರ್ಚಕರ ಮನೋಭಾವನೆ ಏನಾಗುತ್ತೆ, ಅವ್ರ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ಸರ್ಕಾರ. ಏಕಾಏಕಿ ತಾವು ತನ್ನದೇ ಆದಂಥ ನಿರ್ಣಯ ಕೈಗೊಳ್ಳೋದ್ರಿಂದ ಸಾರ್ವತ್ರಿಕವಾಗಿ ಬಹಳಷ್ಟು ವ್ಯವಸ್ಥೆಗಳಿಗೆ ಬಹಳ ಧಕ್ಕೆ ಆಗುತ್ತೆ. ಸೊ ಈಗಾದರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಚಿಂತನೆ ಮಾಡಬೇಕು. ಈ ವಿಷಯವಾಗಿ ಈ ನೋಟಿಸ್ ಕೊಟ್ಟಿದ್ರಲ್ಲ, ಈ ವಿಷಯವಾಗಿ ಎಲ್ಲ ಹಂತದಲ್ಲಿ ಕೂಡ ಸಮರ್ಪಕವಾಗಿ ಚಿಂತನೆ ಮಾಡಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ. ನಿಮ್ಮ ಅನಂತ್, ನಮಸ್ಕಾರ.